ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧ ಮುಸ್ಲಿಮರಿಂದ ಪ್ರತಿಭಟನೆ. ವಿದ್ಯುತ್ ದೀಪಗಳನ್ನು ಆರಿಸಿ ಧರಣಿ ನಡೆಸಿ ಆಕ್ರೋಶ. ಕೇಂದ್ರ ಸರ್ಕಾರ ಜಾರಿಗೆ ತಂದ ವಕ್ಫ್ ತಿದ್ದುಪಡಿ ಮಸೂದೆಯ ವಿರುದ್ಧ ಶಿರಾದಲ್ಲಿ ಮುಸ್ಲಿಂ ಬಾಂಧವರು ವಿದ್ಯುತ್ ದೀಪಗಳನ್ನು ಆರಿಸಿ ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸುವ ಮೂಲಕ ಗಮನ ಸೆಳೆದರು. ಶಿರಾ ನಗರದಾದ್ಯಂತ ಮುಸ್ಲಿಮರು ತಮ್ಮ ಮನೆ ಹಾಗೂ ಅಂಗಡಿ ಮುಂಗಟ್ಟುಗಳ ವಿದ್ಯುತ್ ದೀಪಗಳನ್ನು ಆರಿಸಿ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನ ಹೊರಹಾಕಿದರು. ವಕ್ಫ್ ವಿರುದ್ಧ ಶಿರಾ ನಗರದಲ್ಲಿದ್ದ ಮುಸ್ಲಿಂ ಬಾಂಧವರು ವಿದ್ಯುತ್ ದೀಪಗಳನ್ನು ಆರಿಸಿ ಪ್ರತಿಭಟನೆ ನಡೆಸುವಂತೆ ಮುಸ್ಲಿಂ ಸಮುದಾಯದಿಂದ ಕರೆಯನ್ನ ನೀಡಲಾಗಿತ್ತು. ಅದರಂತೆ ನಿನ್ನೆ ರಾತ್ರಿ ಸುಮಾರು 9 ಗಂಟೆಯಿಂದ 9:15 ಸುಮಾರು 15 ನಿಮಿಷಗಳ ಕಾಲ ತಮ್ಮ ಮನೆ ಹಾಗೂ ಅಂಗಡಿಗಳ ವಿದ್ಯುತ್ ದೀಪಗಳನ್ನು ಆರಿಸಿ ಪ್ರತಿಭಟನೆ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಹಲವಾರು ಮಂದಿ ಮುಸ್ಲಿಂ ಬಾಂಧವರು ಭಾಗಿಯಾಗಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ವಕ್ಫ್ ತಿದ್ದುಪಡಿ ಕಾಯ್ದೆಯನ್ನ ಹಿಂಪಡೆಯಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾ ವೇಳೆ ವಕ್ಫ್ ಅಧ್ಯಕ್ಷರಾಗಿರೋ ಮೊಹಮ್ಮದ್ ಜಾಫರ್ ಮಾತನಾಡಿ, ಮುಸ್ಲಿಂ ಕಾನೂನಿನಂತೆ ವಕ್ಫ್ ಎಂದರೆ ಧಾರ್ಮಿಕ ಮತ್ತು ದತ್ತಿ ಉದ್ದೇಶಗಳಿಗಾಗಿ ದೇವರ ಹೆಸರಿನಲ್ಲಿ ಅರ್ಪಿಸಲಾದ ಆಸ್ತಿಯಾಗಿದೆ. ವಕ್ಫ್ ಆದಾಯವನ್ನ ಮಸೀದಿಗಳ ನಿರ್ವಹಣೆ, ಸಮುದಾಯದ ಬಡಜನರ ಅಭಿವೃದ್ಧಿಗೆ ಬಳಸಲಾಗುತ್ತದೆ. ಬಿಜೆಪಿ ಧಾರ್ಮಿಕ ಆಧಾರದ ಮೇಲೆ ದೇಶವನ್ನ ವಿಭಜಿಸಲು ಪ್ರಯತ್ನಿಸುತ್ತಿದೆ ಅಂತ ಕಿಡಿಕಾರಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ಏನಿದು ಶಿರಾ ಜಾಮಿಯಾ ಮಸ್ಜಿದ್ ವಕ್ಫ್ ಅಹ್ಲೆ ಸುನ್ನತ್ ಅಲ್ ಜಮಾತ್ ಮಸೂತಿ ಮುಂದ್ಗಡೆ ಇವತ್ತು ಪೂರ್ತಿ ಕಮಿಟಿ ಮತ್ತು ಜಮಾತ್ ಕಡೆಯಿಂದ ಇವತ್ತೇನು ಕೇಂದ್ರ ಸರ್ಕಾರದವರು ಈಗ ನಾವು ವಕ್ಫ್ ಆ್ಯಕ್ಟನ್ನು ತಿದ್ದುಪಡಿ ಮಾಡಿದ್ದಾರೆ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಶಾಂತಿಯುತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಮ್ಮ 95 ಆ್ಯಕ್ಟ್ಗೆ ತಿದ್ದುಪಡಿ ಮಾಡಿ ನಮ್ಮ ಭಾರತದ ಸಂವಿಧಾನಕ್ಕೆ ಕಪ್ಪು ಇದ್ರಾಗೆ ಕತ್ಲಾಗಿ ಇಟ್ಟಿದ್ದಾರೆ ಅನ್ನೋ ಥರ ಇವತ್ತು ಅವರು ಆ್ಯಕ್ಟ್ ಮಾಡಿ ನಮ್ಮ ಸಂವಿಧಾನನೇ ಕತ್ಲಾಗಿ ಇಟ್ಟಂಗೆ ಮಾಡಿದ್ದಾರೆ. ಯಾಕಂದರೆ ಈ ನಮ್ಮ ಭಾರತದಾಗೆ ನಮ್ಮ ಇರೋದೇ ಮೇನ್ ಸಂವಿಧಾನಕ್ಕೆ ವಿರುದ್ಧವಾಗಿ ಇವರು ಇದು ಮಾಡಿದ್ದಾರೆ ಆಕ್ಟ್. ಯಾಕಂದ್ರೆ ಅದ್ರಾಗೆ ತಿದ್ದುಪಡಿ ಮಾಡಿ ಇದು ಎಲ್ಲ ವಕ್ಫ್ ಆಸ್ತಿ ನಮ್ ದೊಡ್ಡವರು ವಕ್ಫ್ ಮಾಡಿರೋದು. ಇದು ಯಾರು ಇದು ಬೇರೆ ನಮ್ಮ ಹಳಬ್ರು ದೊಡ್ಡವರು ಇದ್ದವರು ಇದಕ್ಕೆ ದಾನ ಮಾಡಿರೋದು ವಕ್ಫ್ ಐದಲ್ಲ, ಇದು ವಕ್ಫ್ಗೆ ಇದು ದಾನ ಮಾಡಿರೋದು ಆಸ್ತಿಗೆ ಇವತ್ತು ಕೇಂದ್ರ ಸರ್ಕಾರದವರು ಒಂದು ಬೇರೆ ಆಕ್ಟ್ ತಂದು ಇದಕ್ಕೆ ಬೇರೆ ತರ ಬಿಂಬಿಸ್ತಾ ಇದ್ದಾರೆ. ಇದಕ್ಕೋಸ್ಕರ ನಾವೆಲ್ಲರೂ ಇವತ್ತು 9 ಗಂಟೆಯಿಂದ 9:15 ತನಕ ಈ ಕತ್ಲಾಗಿದ್ದು ನಾವು ಶಾಂತಿಯುತ ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಏನಂದ್ರೆ ಈ ಆಕ್ಟ್ ಮಾಡಿರೋದು ಆಕ್ಟ್ಗೆ ನೀವು ಅದಕ್ಕೆ ವಾಪಸ್ ತಗೊಬೇಕಂತ ನಾವು ಎಲ್ಲ ನಮ್ಮ ಸಮುದಾಯದಿಂದ ನಾವು ಒತ್ತಡ ಮಾಡ್ತಾ ಇದ್ದೀವಿ. ಇನ್ನು ಪ್ರತಿಭಟನೆಯಲ್ಲಿ ಜಾಮಿಯಾ ಮಸೀದಿ ವಕ್ಫ್ ಸದಸ್ಯರು ಹಾಗೂ ವಿವಿಧ ಮುಸ್ಲಿಂ ಸಮುದಾಯದ ಮುಖಂಡರು ಹಾಜರಿರುವ ಮೂಲಕ ಪ್ರತಿಭಟನೆಗೆ ಸಾಥ್ ನೀಡಿದರು. ಶ್ರೀಮಂತ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಶಿರಾ.